ನುಗ್ಗೆಕಾಯಿಯನ್ನು ಅನೇಕ ಮಂದಿ ಕೇವಲ ಸಾಧಾರಣ ತರಕಾರಿ ಅಂದ್ಕೊಂಡಿದ್ದಾರೆ. ಆದರೆ ಸಾವಿರಾರು ವರ್ಷಗಳಿಂದ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ದೇಶಗಳಲ್ಲಿ ಆಹಾರವಾಗಿ ಮತ್ತು ಸಾಂಪ್ರದಾಯಿಕ ಔಷಧಗಳಲ್ಲಿ ಬಳಸಲಾಗುತ್ತಿರುವ ಈ ಗಿಡವನ್ನು ಈಗ ವಿಶ್ವದಾದ್ಯಂತ ಸೂಪರ್ ಫುಡ್ ಅಂತ ಪರಿಗಣಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಹೆಚ್ಚಾಗ್ತಾ ಇದೆ. ಈ ಮಧ್ಯೆ ನುಗ್ಗೆಕಾಯಿಗೆ ಹೆಚ್ಚು ಪ್ರಾಮುಖ್ಯತೆ ಸಿಗ್ತಾ ಇದೆ. ಅಸಲಿಗೆ ನುಗ್ಗೆಕಾಯಿಯ ವಿಶೇಷತೆ ಏನು? ಇದನ್ನು ಪ್ರತಿದಿನ ನಿಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳೋದ್ರಿಂದ ಸಿಗುವ ಆರೋಗ್ಯದ ಪ್ರಯೋಜನಗಳೇನು? ಇದಕ್ಕಾಗಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳೇನು ಅಂತ ತಿಳಿಯೋಣ ಈ ವಿಡಿಯೋ ನೋಡಿ. ಎಲ್ಲರಿಗೂ ತಿಳಿದಿರುವಂತೆ ನುಗ್ಗೆ ಮರದ ಎಲೆಗಳು, ಬೀಜಗಳು ಮತ್ತು ಕಾಯಿಗಳು ಎಲ್ಲವೂ ಆರೋಗ್ಯಕ್ಕೆ ಉಪಯುಕ್ತವಾಗಿವೆ. ವಿಶೇಷವಾಗಿ ನುಗ್ಗೆ ಸೊಪ್ಪು ಮತ್ತು ನುಗ್ಗೆಕಾಯಿಗಳನ್ನು ಪೌಷ್ಟಿಕಾಂಶದ ವಿಚಾರದಲ್ಲಿ ಅತ್ಯಂತ ಮೌಲ್ಯಯುತ ಅಂತ ಪರಿಗಣಿಸಲಾಗಿದೆ. ನುಗ್ಗೆಕಾಯಿಗಳನ್ನು ತಾಜಾವಾಗಿ ಸೇವಿಸಬಹುದು, ಒಣಗಿಸಬಹುದು ಮತ್ತು ಪುಡಿ ರೂಪದಲ್ಲಿ ಬೇಕಾದರೂ ಬಳಸಬಹುದು. ಇವು ಸ್ವಲ್ಪ ಕಹಿ ಮತ್ತು ಮೆಣಸಿನಕಾಯಿಯ ವಿಶಿಷ್ಟ ರುಚಿಯನ್ನು ಹೊಂದಿರುತ್ತೆ. ನುಗ್ಗೆಕಾಯಿಗಳನ್ನು ಕರಿ, ಸೂಪ್ ಮತ್ತು ಸಾಂಬಾರ್ನಂತಹ ಭಕ್ಷ್ಯಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಯುನೈಟೆಡ್ ಸ್ಟೇಟ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂದರೆ USDA ಪ್ರಕಾರ 1 ಕಪ್ ನುಗ್ಗೆಕಾಯಿಯಲ್ಲಿ 13 ಕ್ಯಾಲೋರಿಗಳನ್ನು ಹೊಂದಿರುತ್ತಂತೆ. ಇವು ಪ್ರೋಟೀನ್, ಫೈಬರ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕಬ್ಬಿಣದಂತಹ ಅನೇಕ ಪ್ರಮುಖ ಪೋಷಕಾಂಶಗಳಿಂದ ಸಮೃದ್ಧವಾಗಿದೆಯಂತೆ. ಅದೇ ರೀತಿ 100 ಗ್ರಾಂ ಬೇಯಿಸಿದ ನುಗ್ಗೆಯಲ್ಲಿ ಕೂಡ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳಾದ ಫೈಬರ್, ಪೊಟ್ಯಾಷಿಯಂ, ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಅನ್ನು ಹೊಂದಿದೆಯಂತೆ. ನಿರ್ದಿಷ್ಟವಾಗಿ ಹೇಳೋದಾದರೆ ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ದೇಹದ ಜೀವಕೋಶಗಳನ್ನು ಆಕ್ಸಿಡೇಟಿವ್ ಒತ್ತಡದಿಂದ ರಕ್ಷಿಸಲು ಸಹಾಯ ಮಾಡುತ್ತೆ. ದೀರ್ಘಕಾಲದ ಉರಿಯೂತವನ್ನು ಕಡಿಮೆ ಮಾಡುವಲ್ಲಿ ಉತ್ಕರ್ಷಣ ನಿರೋಧಕಗಳು ಪ್ರಮುಖ ಪಾತ್ರ ವಹಿಸುತ್ತೆ. ಮಧುಮೇಹ, ಹೃದ್ರೋಗ, ಬುದ್ಧಿಮಾಂದ್ಯತೆ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಉರಿಯೂತವನ್ನು ಪ್ರಮುಖ ಕಾರಣ ಅಂತ ಪರಿಗಣಿಸಲಾಗಿದೆ. ಆದರೆ ನುಗ್ಗೆಕಾಯಿ ಈ ರೋಗಗಳನ್ನು ತಡೆಯುತ್ತೆ ಅಂತ ಹೇಳೋದಕ್ಕೆ ಸದ್ಯಕ್ಕೆ ಯಾವುದೇ ವೈಜ್ಞಾನಿಕ ಪುರಾವೆಗಳು ಇಲ್ಲ ಅಂತ ತಜ್ಞರು ಹೇಳ್ತಾರೆ. ನುಗ್ಗೆಕಾಯಿ ಮೂಳೆಗಳ ಆರೋಗ್ಯಕ್ಕೂ ತುಂಬ ಪ್ರಯೋಜನಕಾರಿ. ಇವುಗಳಲ್ಲಿರುವ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ ಮತ್ತು ವಿಟಮಿನ್ನಂತಹ ಪೋಷಕಾಂಶಗಳು ಮೂಳೆಗಳನ್ನು ಬಲವಾಗಿಡಲು ಸಹಾಯ ಮಾಡುತ್ತೆ. ವಯಸ್ಸಾದಂತೆ ಬರುವ ಆಸ್ಟಿಯೋಪೊರೋಸಿಸ್ನಂತಹ ಸಮಸ್ಯೆಗಳ ಅಪಾಯವನ್ನು ಕಡಿಮೆ ಮಾಡಲು ಮಜೂರವನ್ನು ಸಮತೋಲಿತ ಆಹಾರದ ಭಾಗವಾಗಿ ಬಳಸಬಹುದು. ಆದರೆ ಎಲ್ಲ ರೋಗಗಳಿಗೂ ನುಗ್ಗೆಕಾಯಿಯೇ ಸಂಪೂರ್ಣ ಚಿಕಿತ್ಸೆ ಅಲ್ಲ. ಇದನ್ನು ಆಹಾರದ ಭಾಗವಾಗಿ ನಿಯಮಿತವಾಗಿ ಸೇವಿಸಿದರೆ ಮಾತ್ರ ಪ್ರಯೋಜನ ಪಡೆಯಬಹುದು. ಅಪರೂಪಕ್ಕೆ ತಿಂದು ಉತ್ತಮ ಫಲಿತಾಂಶ ನಿರೀಕ್ಷಿಸಿದರೆ ಆಗೋದಿಲ್ಲ ಅಂತ ತಜ್ಞರು ಸೂಚಿಸ್ತಾರೆ. ನುಗ್ಗೆಕಾಯಿಯನ್ನು ಸಲಾಡ್ಗಳು, ಕರಿಗಳು, ಸೂಪ್ಗಳು ಮತ್ತು ಸ್ಮೂದಿಗಳಂತಹ ಅನೇಕ ಭಕ್ಷ್ಯಗಳಲ್ಲಿ ಸೇರಿಸಬಹುದು ಅಂತ ಸಲಹೆಯನ್ನು ಕೊಡ್ತಾರೆ.